guys, welcome back to my channel. Nisha Vlog. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಡೆ ಲೈಟ್ಸ್ ಏನಿಲ್ಲ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಫ್ರೈಡೇ, ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಟೈಮ್ ಬಂದು 6:45 ಆಗಿದೆ. ಸೊ ಗಾಯತ್ರಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ಅಜೂಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾವು ಸಂಡೇ ರೆಸಾರ್ಟಿಗೆ ಹೋಗ್ತಾಯಿದ್ವಿ. ಸೊ ಅದಕ್ಕೋಸ್ಕರ ಒಂದು ಜೊತೆ ಬಟ್ಟೆ ಇಸ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಗಾಯತ್ರಿ ಟೆಂಪಲ್ಗೆ ಹೋಗಿ ಜೂಡಿಯೋಗೆ ಹೋಗಿ ಬರ್ತೀನಿ. ಅಲ್ಲಿ ತನಕ ನಂದು ನನ್ನ ತಮ್ಮದು ಒಂದು ವೀಡಿಯೋ ಇದೆ, ಆ ವಿಡಿಯೋ ನೋಡ್ಕೊಬನ್ನಿ. ಆಯ್ತು ಆಯ್ತಾಯ್ತು, ಕೈಗೆ ಕಚ್ಚುಡೆ ಕಡೆ. ಅಕ್ಕ ಮಾಡೋದು ತೋರಿಸು, ನೀನು ಏನು ತಿನ್ನಿಸ್ತಿದ್ಯಾ? ಮುದ್ದೆ ಮಾಡ್ತಾ ಆಯ್ತು ಕಣಕ್ಕ. ಕೈಗೆ ಕಚ್ಚುಡೆ ನಿಜ. ಮುದ್ದೆ ಮಾಡ್ತಾಳ ನಮ್ಮ ಅಕ್ಕ. ಅದಕ್ಕೋಸ್ಕರ ತಿನ್ನಿಸ್ತಾ ಇದ್ದೀನಿ. ಏನು ಇಲ್ಲ ಅದಕ್ಕೋಸ್ಕರ ಅಲ್ಲ, ತಿನ್ನಲ್ಲ ಅಂತ ಹಠ ಮಾಡಿದ್ಲು. ಅಮ್ಮು ತಗೊಮ್ಮು, ತಿನ್ನಮ್ಮು ತಿನ್ನು, ಬೇಡ ಅಂದ್ಬಾರ್ದು ಸ್ವಲ್ಪ. ಮುದ್ದೆ ಹಂಗಲ್ಲ, ಸ್ವಲ್ಪ ರೌಂಡು ಕಟ್ಬೇಕಮ್ಮು. ಪರವಾಗಿಲ್ಲ, ತಿನ್ನು, ಸ್ಟ್ರಾಂಗ್ ಆಗ್ತೀಯ ನಂತರ. ಬೇಡ ತಿನ್ನು. ಮುಖನ ತೋರಿಸಿಲ್ಲ, ಈಗ ಎಕ್ಸ್ಪ್ರೆಷನ್. ಚಟ್ನಿ ಒಳಗೆ ಅಡ್ಡ ಪಡ್ಡ ಎಲ್ಲ ಇಡ್ತಾವ ವಿಡಿಯೋನ. ಸಾರಿ ವಿಡಿಯೋ ಹಾಂ, ತಿನ್ನು ಸ್ವಲ್ಪ. ದಟ್ ನಂಗೆ ಗೊತ್ತು. ಅದಕ್ಕೆ ಮತ್ತು ಹಿಂಗೆ ಸೈಡಲ್ಲಿ ಮುರ್ಕೊಂಡು ತಗೋ, ತುತ್ತು ಮಾಡಿ ಕೊಡೋ ಅಂತ ಅಕ್ಕ ಸಿಕ್ಕಿರೋದು ನಿನ್ನ ಪುಣ್ಯ. Really, you are doing more acting in front of camera. If I have camera, ನೀನೆಲ್ಲ ಸತ್ಯ ಹೇಳ್ತಿ. ಇಂಥ ಅಕ್ಕ ಪಡೆದಿದ್ರೆ ಎಷ್ಟು ದಪ್ಪ ಆಗ್ತಿದೆ ನಿಶಾ ಅಂತ ಈಗ ಜಸ್ಟ್ ಹೇಳಿದೆ. ಏನೋ ಒಂದು ಕರೆಕ್ಟಾಗಿ ಏನೋ ಮಾಡಕ್ ಬರಲ್ಲ. ಅವ್ರು ಬಿರಿಯಾನಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಲಿಲ್ಲ, ಆಮೇಲೆ ಹಾಕಿರಲಿಲ್ಲ. ಇವತ್ತು ಬೆಲ್ಲನೇ ಹಾಕಿಲ್ಲ. ಸಪ್ಪೆ ಅಂದ್ರೆ ಸಪ್ಪೆ, ಏನಿಲ್ಲ, ಹಂಗೆ ಇರ್ಬೇಕು. ತಿನ್ನು. ಏನಿಲ್ಲ, ನಮ್ಗೆ ಸಿಹಿ ಇರಬೇಕು. ಜಾಸ್ತಿ ಸಿಹಿ ಇದ್ರೆ ತಿನ್ನಕ್ಕೆ ಚಂದ. ಇಲ್ಲ, ನಮಗೆ ಇಷ್ಟ, ಹಂಗೆ ಇಷ್ಟ. ವೇಸ್ಟ್, ನಿಜವಾಗ್ಲೂ ನಿಶಾ ವೇಸ್ಟ್. ಕಟ್ಟಿದ್ದಲ್ಲ ಅಲ್ಲ, ಮದುವೆ ಆಗೋನ್ ಅದೇನು ಕರ್ಮ ಮಾಡಿ ಮದುವೆ ಆಗ್ತಾನೋ ಗೊತ್ತಿಲ್ಲ ನಿಜವಾಗ್ಲೂ. ಇನ್ನೂ ಟೈಮ್ ಇದೆ, 4 to 5 years. ವೆಯ್ಟ್. ಅದೇನು ಕರ್ಮ ಮಾಡ್ತಾನೋ ಪಾಪ. ಫಿಟ್ಟಾಗಿ ನೋಡು, ಹಿಂದೆ ಎಷ್ಟು ಇಲ್ಲ ಅಲ್ವಾ? ಅಷ್ಟಿರಬೇಕು. ನನಗೆ ಹೇರ್ಸ್ ಇಲ್ಲ, ಹಾಳಾಗೋಗ್ಬಿಟ್ಟಿದೆ. ಸೊ ಇನ್ನೋದನ್ ಬಿಕಾಸ್ ಇಲ್ಲಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾಯ್ತು. ಯಾಕಂದರೆ ಮನೆಗೆ ಹೋಗಿ ಹೆಂಗೆ ಮುಗಿಸ್ಕೊತೀನಿ ಅಂತ ನೋಡೋಕ್ಕೆ. ಬಿಕಾಸ್ ದೇರ್ ವಾಸ್ ನೋ ಪ್ಲ್ಯಾನ್ಸ್. ನಾನು ಹೇಳ್ದಂಗೆ ಸುಮ್ಮನೆ ಹೋಗ್ಬರೋಣ ಅಂತ ಹೋಗಿದ್ದು. ಬಟ್ಟೆ ಇಸ್ಕೊತೀನಿ ಅಂತ ಬರ್ತಿದ್ದಿಲ್ಲ, ಬಟ್ಟೆ ಇಸ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಅಮ್ಮಗೂ ಕೂಡ ಒಂದು ಟಾಪು ಆ್ಯಂಡ್ ನಮ್ಮಪ್ಪ ಸ್ಲಿಪ್ಪರ್ಸ್ ತೋರಿಸ್ತೀನಿ ಹೋಗಾದ್ಮೇಲೆ. ಸೊ ರಿಯಾಕ್ಷನ್ ಲೈಟ್ ಇಲ್ಲ, ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡೋಣ.
ಏನ್ ಪರ್ಕೆ ತಗೊಂಡು ಹೊಡಿಬೇಕು ನಿನಗೆ. ನಿನಗೂ ಐತೆ ನೋಡು. ಫ್ರೆಂಡ್ಸ್, ನಿಮ್ಮ ಮನೇಲಿ ಯಾರು ಬಟ್ಟೆ ತಂದ್ರೆ ಆಕ್ಚುಲಿ ನಿಮ್ಮ ಅಮ್ಮನೂ ಈ ಥರನೇ ಉಗಿತಾರ? ಅಫ್ಕೋರ್ಸ್ ನಮ್ಮ ಮನೆ ಟ್ರ್ಯಾಕ್ಟು ಅಂತ ಉಗಿದಾಯ್ತು. ಸೊ ನಾವು ಉಗಿಸ್ಕೊಂಡಿದ್ದಾಯ್ತು. ಏನಂತಮ್ಮ? ಇವ್ ಬಟ್ಟೆ ಆ ನೆಟ್ಟಗೆ ಹಾಕೊಂಡಿಲ್ಲ ಅಂದ್ರೆ ಚಿಂತಿಲ್ಲ, ತಗ ಬತ್ತಾನೆ ಇರ್ತಾಳೆ. ಸೊ ಎಲ್ಲಾರ ಮನೇಲೂ ಇದೆ ಗೋಳು, ಗೊತ್ತಲ್ವ ಗೈಸ್? ಅಮ್ಮಂದಿರು ಬೈತಾನೆ ಇರ್ತಾರೆ, ಹೆಣ್ಮಕ್ಳು ಬೈಸ್ಕೊತಾನೆ ಇರ್ಬೇಕು. ಸೊ ನೆಕ್ಸ್ಟ್ ಬಟ್ಟೆ ಯುಗಾದಿ ಹಬ್ಬಕ್ಕೆ ಗೈಸ್. ಯುಗಾದಿ ಹಬ್ಬಕ್ಕಲ್ಲ, ಗೌರಿ ಗಣೇಶ ಹಬ್ಬಕ್ಕೆ ಗೈಸ್. ಅವಾಗ ಬೇರೆ ಕಮ್ಮಿ, ಈಗ ತಂದಿರೋವೆಲ್ಲ ಸಾಕಾಗಲ್ಲ. ಸೊ ಇದೆಲ್ಲ ಏನ್ ಹೇಳ್ತಾರೆ, ಟ್ರೆಡಿಷನಲ್ ಆಗಿಲ್ಲ, ಅವಾಗ ಟ್ರೆಡಿಷನಲ್ ಆಗಿರ್ಬೇಕಲ್ಲ. ಸೊ ಈಗ ಪರ್ಕೆ ನೋಡಿದ್ಯಲ್ಲ ಹೊರಗಡೆ, ನಾನು ಕಟ್ ಮಾಡಲ್ಲಮ್ಮ. ಹಾಕು, ನನಗೇನು ಪರ್ಕೆ ನೋಡಿದ್ಯಾ ತಾನೆ? ಕಿತ್ತೋಗಿ ಹೊಡಿತೀನಿ ನಾನು. ತಲೆ ಕೆಟ್ಟರೆ ಬಟ್ಟೆ ತರ್ತೀನಿ ಮತ್ತೆ ತರ್ಸ್ಕೊತೀನಿ ಅಂದ್ರೆ. ಸೊ ಫ್ರೆಂಡ್ಸ್, ನಮ್ಮ ಅಮ್ಮಗೆ ಸಮಾಧಾನ ಮಾಡಬೇಕು ಅಂತ ನಮ್ಮ ಅಮ್ಮಗೂ ತಂದ್ಬಿಟ್ಟೆ. ಖುಷಿ ಆಗ್ಬಿಟ್ರು, ಇಷ್ಟ ಆಯ್ತಂತೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಸೆಲೆಕ್ಷನ್ ಒಪ್ಪಿದ್ದಾರೆ. ಗ್ರೇಟ್ ನೀನು ಫ್ರೆಂಡ್ಸ್. ಫೈನಲಿ ಈಗ ನಾನು ಒರಿಜಿನಲ್ ಗೆಟಪ್ಪಿಗೆ ಬಂದೆ. ಸೊ ಒಂದು ಮರ್ತೋಗಿದ್ದೆ, ಏನಂದರೆ ನಾನು ತಂದಿರೋ ಐಟಮ್ಸ್ ತೋರ್ಸೋದು ಮರ್ತೋಗಿದ್ದೆ. ಸೊ ಫ್ರೆಂಡ್ಸ್, ಗೌಡ್ರಿಗೆ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ದ ಮೇನ್ ಥಿಂಗ್ ಈಸ್ ಇದಿರಲೇಬೇಕು. ಸೊ ನಾನೇ ಮಾಡಿರೋದು, ಅವರಲ್ಲ. ಆಲ್ ಕ್ರೆಡಿಟ್ ಗೋಸ್. ನೀನು ಮಾಡಿರೋ ಸಾರು ಎಲ್ಲರೂ ಮಾಡ್ತಾರೆ ಫ್ರೆಂಡ್ಸ್ ಯೂಶ್ವಲಿ. ನಾನು ಚೆನ್ನಾಗಿ ಮಾಡಲ್ಲ ಅಂತ ಅದಕ್ಕೆ ಅವರೇ ಮಾಡಿದ್ದಾರೆ. ಇನ್ಮೇಲೆ ನಾನು ಮಾಡೋದೆಲ್ಲ ಅವ್ರು ತಿನ್ನಬಾರ್ದು ಅಷ್ಟೇ. ಇದು ಅವ್ರು ಮಾಡಿರೋ ಮೊಟ್ಟೆ ಸಾರು. ಇವತ್ತಿನ ಸ್ಪೆಷಲ್ ಮೊಟ್ಟೆ ಸಾರು. ಫ್ರೆಂಡ್ಸ್, ಈಗ ತಂದಿರೋ ಬಟ್ಟೆನ ಫಸ್ಟ್ ತೋರಿಸ್ಬಿಡ್ತೀನಿ. ಫಸ್ಟ್ ನಮ್ಮ ಅಮ್ಮ ತೋರಿಸ್ತೀನಿ. ನಮ್ಮ ಅಮ್ಮದು ಐ ಥಿಂಕ್ ಈ ಕಲರ್ ಅವ್ರ ಹತ್ರ ಇರಲಿಲ್ಲ. ಸೊ ಫಸ್ಟು ನಾನು ನೋಡಿದ ತಕ್ಷಣ ನನಗೆ ಅಟ್ರಾಕ್ಟ್ ಆಗಿದೆ ಇದು. ನಾನು ಫಸ್ಟು ಸೆಲೆಕ್ಟ್ ಮಾಡಿದ್ದು ಕಾರ್ಡ್ ಸೆಟ್. ಬಂದೆ ಕಾರ್ಡ್ ಸೆಟ್ ನೋಡೋಣ ಅಂತ ನೋಡಿದೆ, ಬಟ್ ಅದು ಕಾರ್ಡ್ ಸೆಟ್ ಇರಲಿಲ್ಲ. ಇದು ಈ ಟಾಪ್ ಐ ಥಿಂಕ್ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಟಾಪ್ ಇಸ್ಕೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು 399. ಸೊ ಝೂಡಿಯೋಲಿ ನೀವು ವೀಕೆಂಡ್ಸಲ್ಲಿ ಹೋಗೋದ್ರ ಬದಲು ವೀಕ್ ಡೇಸಲ್ಲಿ ಹೋದರೆ, ಎಸ್ಪೆಷಲಿ ಫ್ರೈಡೇ ಹೋದರೆ ಹೊಸ ಸ್ಟಾಕ್ ಬಂದಿರುತ್ತೆ. ಸೊ ನೀವೆಲ್ಲ ಡಿಫ್ರೆಂಟ್ ಆಗಿರೋದು ನೋಡ್ಬೋದು. ಸೊ ಇದ್ರ ಪ್ರೈಸ್ ಬಂದು 399. ಇದು ನಮ್ಮ ಅಮ್ಮನಂತ ತಂದೆ. ಆ್ಯಂಡ್ ನೆಕ್ಸ್ಟ್ ಹಾಕಿ ಜಸ್ಟ್ ಟ್ರಯಲ್ ಮಾಡಿದೆ ನಾನು. ಬಟ್ ನಮ್ಮ ಅಪ್ಪಗೆ ಈ ಥರ ಕ್ರಾಪ್ ಟಾಪ್ಸ್ ಇಷ್ಟ ಆಗಲ್ಲ, ನನಗೆ ಇಷ್ಟ ಆಗುತ್ತೆ. ನಮ್ಮ ಅಪ್ಪಗೆ ಏನಿದ್ರು ಫುಲ್ ಲಾಂಗ್ ಬರಬೇಕು, ಒಂಚೂರು ಲೆಂತ್ ಬರಬೇಕು. ಸ್ಲೀವ್ಲೆಸ್ ಆದರೂ ಸರಿ ಅಥವಾ ಸ್ಟ್ರೈಪ್ಸ್ ಅದಾದರೂ ಸರಿ, ಒಟ್ನಲ್ಲಿ ಲೆಂತ್ ಬರಬೇಕು ಅವರಿಗೆ. ಸೊ ಇದು ಬ್ಲ್ಯಾಕ್ ಕಲರ್. ಸೊ ಇದು ಎಮ್ ಸೈಜ್ ತೊಗೊಂಡೆ. ಇದು ಸಮಥಿಂಗ್ ಅರೌಂಡ್ 399 ಬಿತ್ತು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈಗೆಲ್ಲ ಜಸ್ಟ್ ಅದೆಷ್ಟು ಅಂದರೆ 399 ಅದು. ಬಿಲ್ಲೆಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ, ಇದ್ರದ್ದು ಮಾತ್ರ ಹಂಗೆ ಇಟ್ಟಿದ್ದೀನಿ. ಇದು ಬಂದು ಸೈಜ್ ಎಕ್ಸೆಸ್, ಅದು ಎಮ್ಮು, ಇದು ಎಕ್ಸೆಸ್ಸು. ಆ್ಯಂಡ್ ಈ ಥರ ಇದೆ. ಮುಂದೆ ಬೋ ಇದೆ, ಹಿಂದೆ ರೈಟಿಂಗ್ಸ್ ಇದೆ. ರೈಟಿಂಗ್ಸ್ ಬಂದು ವ್ರ್ಯಾಪ್ಡ್ ಕ್ಯೂಟ್ ಆಕ್ಸ್ ರತ್ಲೆಸ್ ಅಂತ ಇದೆ, ಸಿನ್ಸ್ 1987. ನಾನು ಆ್ಯಕ್ಚುಲಿ ನಮ್ಮ ಅಪ್ಪ ತೋರಿಸಿರೋ ಓಕೆನಾ. ನಾನು ಇದನ್ನು ಫಸ್ಟೇ ಡಿಸ್ಲೈಕ್ ಮಾಡಿದೆ, ಯಾಕಂದರೆ ವೈಟ್ ಕಲರ್ ಇತ್ತು, ವೈಟ್ ತುಂಬ ಕೊಳೆ ಮಾಡ್ಕೊತೀನಿ ಅಂತ. ಬಟ್ ನನಗೇನು ಇಷ್ಟ ಆಯಿತು ಅಂದರೆ ದಿಸ್ ಬೋ ಟೈಪ್, ಗಲಿ ಟೈಪ್ ಇರುತ್ತೆ, ಚೆನ್ನಾಗಿರುತ್ತಲ್ಲ ಅಂತ. ಸೊ ಇದೊಂದು ಇಸ್ಕೊಂಡೆ. ಐ ಥಿಂಕ್ ಇದು 299. ಎಸ್, ಇದು 299. ಇದು 399, ನಮ್ಮಮ್ಮ 399. ಸೊ ಅಷ್ಟೇ, ಇದು ಗಲಿ ಟೈಪ್ ಇರುತ್ತೆ ಅಂತ ಇದೊಂದು ಇಸ್ಕೊಂಡೆ. ಆ್ಯಂಡ್ ನಮ್ಮ ಅಪ್ಪ ಒಂದು ಜೊತೆ ಸ್ಲಿಪ್ಪರ್ ಇಸ್ಕೊಂಡು, ದಟ್ ಈಸ್ 400 rupees. ಈಗ ₹1 ಕಮ್ಮಿ ಅಷ್ಟೇ. ಸೊ ಇಷ್ಟೇ ಇವತ್ತು ನಾನು ಇಸ್ಕೊಂಡಿದ್ದು. ಇದು ಎಕ್ಸೆಸ್ ಆ್ಯಂಡ್ ದಟ್ ಈಸ್ ಎಮ್. ಸೊ ಯೂಶ್ವಲಿ ನಾನು ಜಯನಗರ್ಗೆಲ್ಲ ಹೋದರೆ ಎಕ್ಸೆಲ್ಲು ಅಥವಾ ಎಲ್ಲು ಈ ಥರ ಇಸ್ಕೊಬಂದು ಸ್ಟಿಚ್ ಮಾಡಿಸ್ತೀನಿ. ಬಿಕಾಸ್ ಅಲ್ಲಿ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಜಯನಗರ ಆಗಲಿ, ಅಲಂಕಾರ ಪ್ಲಾಜಾ ಆಗಲಿ. ಬೆಸ್ಟ್ ಅಂದರೆ ಝೂಡಿಯೋ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಬಟ್ ಏನೋ ಅಲ್ಲೊಂಥರ ಕಲೆಕ್ಷನ್ಸ್, ಇಲ್ಲೊಂಥರ ಕಲೆಕ್ಷನ್ಸ್, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿರಲ್ಲ. ಸೊ ಅಷ್ಟೇ ಇವತ್ತಿನ ಶಾಪಿಂಗ್. ಸೊ ನೆಕ್ಸ್ಟ್ ಶಾಪಿಂಗ್ ಬಂದು ಏನದು ಗೌರಿ ಗಣೇಶ ಹಬ್ಬಕ್ಕೆ ಒಂದು ನೋಡಿದ್ದೀನಿ, ಅದೊಂದು ಇಸ್ಕೊತೀನಿ ಅಷ್ಟೇ. ಆ್ಯಂಡ್ ಇನ್ನೊಂದು ನೋಡಿದ್ದೆ ವೈಟ್ ಕಲರ್. ಆ್ಯಕ್ಚುಲಿ ಐ ಟು ಸ್ನ್ಯಾಪ್ ಇನ್ ದಟ್. ಅದು ಸಿಕ್ಕಿದ್ರೆ ನಾನು ಹಾಕ್ತೀನಿ ನೋಡಿ, ಸೈಡಲ್ಲಿ ಹಾಕ್ತೀನಿ ನೋಡಿ. ಅದು ಚೆನ್ನಾಗಿತ್ತು, ಬಟ್ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ, ಬೇಡ ಅಂತ ಇಷ್ಟು ಇಸ್ಕೊಂಬಂದಿನಿ ಸದ್ಯಕ್ಕೆ. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ. ನಿನ್ನೆ ವ್ಲಾಗ್ನ ಬಟ್ಟೆ ತೋರಿಸೋದ್ರೆಲ್ಲ ಏನು ಮಾಡಿಬಿಟ್ಟಿದ್ದೀನಿ.
ಇವತ್ತು ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 2 o'clock ಆಗಿದೆ. ನಾನು ಕೂತಿದ್ದೀನಿ, ನನ್ನ ತಮ್ಮ ಮಕ್ಕಳು ಕೂತಿದ್ದಾನೆ. ಅವ್ನ ಫೇಸ್ನ ತೋರಿಸ್ಬಾರ್ದಂತೆ. ಸೊ ಯಾರನ್ನೂ ಫೋರ್ಸ್ ಮಾಡಲ್ಲ, ಬಿಕಾಸ್ ಅವನಿಗೆ ಸ್ವಲ್ಪ ನಾಚಿಕೆ, ಶೈನೆಸ್ ಜಾಸ್ತಿ, ಅದಕ್ಕೆ ತೋರಿಸ್ತಿಲ್ಲ. ಆ್ಯಂಡ್ ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಂಜೆ ಹೊತ್ತು ಮನೆಗೆ ಒಂದು ಫ್ಯಾಮಿಲಿ ಬರ್ತಿದ್ದಾರೆ. ಬಿಕಾಸ್ ನಾನು ರೆಸಾರ್ಟ್ಗೆ ಹೋಗ್ತಿರೋದಕ್ಕೆ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಇಲ್ಲಿಂದಾನೆ. ಸೊ ಗೈಸ್, ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.